ನೀವೇನ ಮನುಷ್ಯ ಒಂದು ಏನೇನು ಕೇಳ್ತಂತ ಈ ಜಾಣಕಿನ ಹುಡುಗಿ ನಮಗೆ ಭೇಟಿ ಹೋಗ್ಬಿತ್ತ ಮುಂಚೆ ಈಗ ನೋಡ್ರಿ ನಮ್ಮ ಪರಿಪಾಟ್ನ ಕೆಟ್ಟ ಬಿಸಲ ಸುಟ್ಟು ಮಕ ಮಾಡ್ಕೊಂಡು ಗಟ್ಟಿಯಾಗಿ ಮೊದಲೇನ್ರಿ ಯಾವ ಚಿಂತೆ ಇಲ್ಲ ಕಂಟ ಮಠ ಗಂಟ್ರಿ ಕುಡಿದು ಕಂಟ್ರೋಲ್ ತಪ್ಪಿ ಗಾಡಿ ನಡೆಸಿ ಆ ನಾವು ಹೊರ ತಾಸಿ ಮಟ್ ಆರಾಮ ಮಲಿಗೆ ನಿದ್ದೆ ಹೊಡೆದು ಮುಂಜಾನೆ ಎದ್ದು ಮಡಿಯಾಗಿ ಮನೆಗೆ ಬರ್ತಿದ್ವಿ ಈಗ ನೋಡ್ರಿ ಜಾನಕಿ ಗುಂಗ್ನ್ಯಾಗ ಪಾನಕಾದಂಗ ಆಗ್ಬಿಟ್ಟು ಕುಚುಕೋ 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 ಏನೋ ಗುಂಗು ಪಂಗು ಅನ್ನೋಗತ್ತಿಲ್ಲ ಮತ್ತೆ ಗುಂಗು ತೋರ್ ಪಾನಿನಗಂತೀನಿ ಅಲ್ಲ ಅದ ಗುಂಗಿನಾಗ ಮಾತ್ರ ಎಲ್ಲಾರು ಹೋದ ಗಾಡಿ ಹಳ್ಳಕ್ಕೆ ಹೋಗೋದು ಎಕ್ಸಿಡೆಂಟ್ ಅದು ಮಾಡಿಗಿಡಿ ಅಂತೀನಿ ಏನ್ ಹೇಳು ಆ ಗುಂಗ ಮೊದಲಂತೂ ನಾರೋಡೇನೋ ಕೋಟಿ ಗೆಳೆಯರ ಅಂತೀನಿ ಅನ್ನೋದು ಹೇಳ್ತೀನಿ ಹೌದು ಇತ್ತಿತ್ತಲಾಗ ನನ್ನ ತಲೆನ ಸುತ್ತೋದಿಲ್ಲ ಯಾಕೋ ರಾಯಚೂರು ಹೋಗೋ ಸ್ವೀಟ್ ಲೋ ಗಾಡಿನ ಗುಲ್ಬರ್ಗ ಹಾಕೋದು ಗುರುಬಸ್ ಸಾವುಕಾರ ಅಂಗಡಿ ಮುಂದೆ ನಿಲ್ಸಿದ್ನ ಓಲ್ಡ್ ಅನ್ ರಿಟರ್ನ್ ಗುಲ್ಬರ್ಗ ಟು ರಾಯಚೂರು ಅನ್ಬೇಕ ನಾನು ತಿಲ್ಗಡಿ ಮಾಡಿಂಗ ಎಷ್ಟು ಮಟ್ಟಿಗೆ ನಾನು ತಿಳಿ ಎಷ್ಟು ಕೆಟ್ಟ ನೀಲ ಲೆಕ್ಕ ಹಾಕು ವಯಸ್ಸ ನಿನ್ನ ತಲೆ ಕಟ್ಟದಷ್ಟೇ ಹೇಳ್ತಿಪ್ಪ ಮತ್ತೆ ನನ್ನ ತಲೆ ಕಟ್ಟದಷ್ಟು ಏನಾರ ಕೇಳಿದೇನೋ ವಿಚಾರ ನಿಂದೆ ತಲೆ ಕೆಟ್ಟ ಯಾಕೆ ಕೆಡ್ತಪ್ಪ ತಲೆ ಅಲ್ಲಿ ನನಗೂ ನಿನ್ನ ಅಂತ ನಾನು ಗುಂಗ್ ಅಂತ ಇಟ್ಕೊಂಡು ಹೋಮಾರಯ್ಯ ಗುಂಗ ಹೌದಾ ಅದೇ ಗುಂಗಿನ ಮೊನ್ನೆ ನೋಡ ಪ್ಯಾಂಟ್ ಅರಿಬೇಕಂತ ಶರ್ಟ್ ಹೊಂದನಿ ಶರ್ಟ್ ಅರಿಬೇಕಂತ ಜಂಪರ್ ಹೊಂದನಿ ಮತ್ತೆ ಜಂಪರ್ ಅರಿಬೇಕಂತ ಅಂಡರ್ವೇರ್ ಹೊಂದನಿ ನಂದು ಈ ಮಟ್ಟಕ್ಕೆ ಕೆಟ್ಟ ನಿಂತಪ್ಪ ತಲೆ ಅಂತೀನಿ ಹೆಚ್ಚು ಕಟ್ಟಲಿ ಅಂತೀನಿ ನೀನೇ ತಲೆ ಹೆಂಗೆ ಯಾಕೆ ಕೆಡಿಸ್ಕೊಂಡಿ ಅಲ್ಲ ಅದೇನಾರು ಇರ್ಲಿ ಮತ್ತೆ ನಾನು ಅನ್ನೋದು ಭೇಟಿಯಾದಾಗ ಮತ್ತೆ ಮಾತಾಡ್ನು ಈಗ ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ ಹೋಗಿ ಬರ್ತೀನಿ ದಾರಿ ಬಿಡಿ ಹಾಕು ಅಲ್ಲ ಅಷ್ಟು ಅರ್ಜೆಂಟ್ ಮಾಡಿ ಏನಾಗೆ ಇರ್ಬಿತ್ತು ಒಂದು ಅವ್ರ ಮನೆಗೆ ಹೊಂಟೆ ಅಂದ್ರೆ ನೀನು ಕೈಯಾಗಿರೋ ಜಂಪರ್ ಹೌದಲ್ಲೇ ಸಾರ್ಲೆ ಏ ಅಲ್ಲ ಶಿರೋಮರ ಅಲ್ಲ ಅದು ಬೇರೆ ಅಲ್ಲೇ ವಿಷಯ ಅಂದಂಗ ಯಾರದೇ ವಿಷಯ ಅಲ್ಲಲ್ಲಿ ಮೊದಲ ಅದ್ರ ಬದಿಗೆ ಹೆಂಗೈತಿ ನೋಡ ಅವಾಗ ನಿನಗ ತಿಳಿತೈತಿ ಇದು ಯಾರ್ದು ಅಂತ ಆಮೇಲೆ ಆಟ ಚೊಕ್ಕಿಲ್ಲ ಹೇಳಿ ಹೆಂಗಪ್ಪನ ಹೇಳಿ ಹೆಂಗಪ್ಪನ ಕುಮಾರಿ ಮಿಸ್ ಜಾಣಿಕೆ ಯಾಕೋ ಕಷ ಅಲ್ಲಲ್ಲಿ ನಮ್ಮ ಜಾಣಿಗೆ ನೀನ್ ಹತ್ರ ಜಂಪರ್ ಅಲ್ಲಿ ಹಾಕಕ್ಯಾರ ಈ ಊರಾಗ ಮಾತಾಡ್ತಿಲ್ಲ ನೇನ ಸಿಕ್ಕೇನ ಅಲ್ಲಿ ಈ ಊರಾಗ ಸುಪ್ರಸಿದ್ಧ ಟೇಲರ್ ಅಂದ್ರೆ ನಾನ ಮತ್ತ ಮ್ಯಾಲ ಜಾಣಿಗೆ ನಾನು ಪರ್ಮನೆಂಟ್ ಗಿರಾಕಿಲಿ ಪರ್ಮನೆಂಟ್ ಗಿರಾಕಿ ಯಾಕ್ಲಿ ನಿನಗೇನಾತ್ಲಿ ಅಲ್ಲಲ್ಲಿ ನನ್ನ ನೀನು ದೋಸ್ತಿ ಇಲ್ಲೇ ಕೇಳ್ತಲೆ ಅಲ್ಲಲ್ಲಿ
ನಮ್ಮ ಜಾಣಿಗೆ ಏನೇನು ಪರ್ಮೆಂಟ್ ಗಿರಿ ಅಂತೆಲ್ಲ ನೀವ ಪರ್ಮೆಂಟ್ ತೆಗಿಸಿಲ್ಲ ಯಾಕೆ ಜಾಣಿಕೆ ಮುಂದೆ ಒಣಗೆ ಮುಖ ಮಾಡ್ತಿ ಆ? ಅಲ್ಲೋ ಅಕ್ಕಿಗೂ ನನಗೆ ಏನು ಸಂಬಂಧ ಅಂತೀನಿ ಸಂಬಂಧ ಅಂತ ಕೇಳ್ತೇನೆ ಅಂತಿಂತ ಸಂಬಂಧ ಅಲ್ಲಿ ಸತಿಪತಿ ಇರೋ ಸಂಬಂಧ ಅತ್ತಿ ಹೇಳೋದ್ರಾಗ ಏನು ಊರಳಿಲ್ಲ ಮರ್ತ್ ಬಿಡು ಬೇರೆ ಯಾವ್ದಾಗ ನೋಡ್ಲೇನೆ ಬೇಕಪ್ಪನ ಒಂದ ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ ನೀ ಏನು ನನಗೆ ಹೇಳ್ಲಿಯ ಇದ ಮಾತನ್ನ ನಿನಗೆ ಹೇಳ್ಕೊಡ್ತೀನಿ ನಾ ಏನ ನೀನು ಆಕೆ ಬಿಟ್ಟು ಸರ್ಕೊಂಬಿಡಿನ ಸರ್ ಗೊತ್ತಾರಲ್ಲ ಎಲ್ಲಿ ಕುಣಿಸ್ಕೊಂಡು ಹೋಗಿ ಪಾಟ್ ಕೊಡೋದ ಅಂತ ಸಮ ಮಾಡಿ ನಾನು ಪ್ರಮೇಟ್ ಪ್ರೇಮ ಮಾಡಿ ಮತ್ತೆ ಆಕಿನೂ ಮಾತು ಕೊಟ್ಟ ನೆಂಟ ಮದುವೆ ಹಾಕಿನಂತ ಸರಿನಾ ಆಮೇಲೆ ಮಾನ್ಯ ನಾನು ಮನೆಗೆ ಕರ್ಕೊಂಡು ಹೋಗಿ ಮಸಾಲೆ ದೋಸೆ ತಿನ್ನಿಸಿ ಮ್ಯಾಲ ನೈಸ್ ಕಾಫಿ ಕುಡಿಸಿ ಮತ್ತ ಮ್ಯಾಲ ಮತ್ತ ಮಸಾಲೆ ಪಾನ್ ತಿನ್ನಿಸಿ ಕೈಯಾಗ ಕಟ್ ಕಳ್ಸಾಳೆ ಜಂಪರ್ ಪೀಸ ಅಲ್ಲಿ ಮತ್ತ ಮ್ಯಾಲ ಒಂದು ಮಾತು ಹೇಳ ಏನ್ ಹೇಳ ಗೊತ್ತೈತೆ ಮತ್ತ ನಂದು ನಿಂದು ಮುಂದಿನ ಒಕ್ಕಳಿಗೆ ಅಂದ್ರೆ ಹೊಂದಾಣಿಕೆ ಆದ್ರ ಮದುವೆ ಮಾಡ್ಕೊಂಡು ಅಂತ ಹೇಳ ಸಾಕ್ ಬಾಯಿ ಮತ್ತ ಮಾಮ ಯಾವ ಸರ್ ಅಲ್ಲೇ ನೋಡ್ತಿ ಇಲ್ಲಿ ನೋಡು ನಾ ಸಣ್ಣಕ್ಕಿದ್ದ ಪಾನ್ ಕಚ್ಚಿ ಪಿಚ್ಚಿ ಮಾಡ್ಬೇಡ ಗಪ್ರು ಮಾಮ ನಿನಗೇನ ತಿಂದಿತ್ತಂದ್ರೆ ಭಜನೆ ಬಸ್ ನಿನಗೆ ಅಬಸನ್ ನೀವಲಿಕ್ಕೆ ಮಾಸ್ತರ್ ಹೇಳು ಏನ್ ಕೇಳ ಈಗ ಮೂರು ನಾನು ನಿನಗೆ ಬಾಳಿ ಕೈಬಿಟ್ಟಿದ್ದೇನು ನಾ ಬಂಡದಿನ ನಿನಗೆ ಏನು ಹೊಂಟಿ ನೀ ಮಕ್ಕಂಡೇನು ಕೈ ಪೈ ಎಲ್ಲ ಮುರಿತಾರ ಮರ ಇವರು ಗದರದಾಗ ಬಂದು ಸಿಕ್ಕಿದಿ ಮಾಡು ಮೈ ಕೈ ಕಡಿಯಕ್ಕಾಗುದಿಲ್ಲ ಕರ್ಕೊಳ್ಳಬೇಕಿದ್ರೆ
ಬಾಲಕಂತೆ ಹುಡುಗಿ ಬಾಲಕಂತೆ ಬಾಲಕಂತೆ ಹುಡುಗಿ ಏನ ತಾಪ್ತಿದ್ದ ಇವಂದೈತಿ ಇವಂದಿಲ್ಲ ನಾನು ಕಬ್ಬ ಹೇಳಿನಿ ಅಪ್ಪ ಏನೋ ನಿಂದೇನ್ ತಿಂಡಿ ಕಪ್ ಬುತ್ತಿ ಬೇಸಿ ಹಾಳು ಹೊಡಿತೀನಿ ಹಾಡಣ್ಣು ಮುಂದೆ ಯಾಕ ಬೇರೆ ಕಾಂತಿ ನಂದೇನು ಹರಿದ ತಿಂಡಿ ನಾನು ಕೂಡ ತಿಂಡಿಗೆ ಬಿದ್ದೈತಿ ಬನ್ನಿ ಚುಕ್ಕಿನ ಕಾಂತಿ ನಾ ಹಾಡ್ತೀನಿ ಕರುಮಕ್ಕ ಜಗಳ ನಡೆದೈತಿ ಕರ್ಮದ ಮ್ಯಾರೋಗಿ ಧರ್ಮ ಕುಂತೈತಿ ತಡಿಯಿಂದ ಸ್ವಲ್ಪ ಒಟ್ಟ ತೆಗಿಬಾರ್ದಕ್ಕ ನಿನ್ನ ಮುಂದೆ ಬಂದ ಹುಡುಗಿ ಹಾಜರತ್ತನು ನಾ ಯಾವುದನ್ನ ಕೇಳಿಲ್ಲ ಪಿಸ್ತೂಲ್ ಐತಿ ಕರೆ ಗೋಳೆನೇ ಇಲ್ಲ ವಯರ್ ಆಗಂಗಿಲ್ಲ ವಯರ್ ಹಾಕವ ಹಾಫ್ ಸೆಂಚುರಿ ಬಾರ್ ರೋಡ್ ನಾನು ಈ ಸಂಚೂರ್ ಬಗ್ಗೆ ಮಾತಾಡಬೇಡ ನಮ್ಮವ್ರು ಹೆಂಗದಾರ ನಮಗೆ ಗೊತ್ತೈತಿ ನಿಂದು ಬುಲೆಟ್ ಬಗ್ಗೆ ಮಾತಾಡ್ತೀನಿ ಹಿಡಿಬೇಡ ಹಿಡು ಸೆಟ್ರಿ ನಾವು ಬದಲಿ ಯಾವ ಮಾಮ ಇಲ್ಲೇ ನೀ ಯಾವ್ದು ಏನು ನೀ ದೌಡು ಸೆಟ್ಲ ಬಿಡಿ ಮಾಮ ಮಾಮ ಆದ್ರೂ ಒಂದರ ಹಾಡ ಸುದು ತೋರಿಸ್ತೆ ಚಂದಂಗಿ ತೋರಿಸ ಮುತ್ತಿನ ಸರಗ ಸರಸ ಸೆಟ್ಟಿಗೆ ಬಾ ಹಂಗ ಜನಕ್ಕೆ ಬಾ ಆಶಾ ಜಾನಕಿ ಅನ್ಬೇಡ್ರಿ ಹೌದು ಹೌದು ನನ್ನ ಕೈ ಮ್ಯಾಗ ಜಾಣಿಕೆ ಆತ ಹೆಸರಿಟ್ಟು ಕರಿಬೇಡ ಯಾಕಂದ್ರ ನನ್ನ ಗಂಡನ ಮನಸ್ಸಿಗೆ ಏನು ಆಗುತ್ತ ನಾವು ಟೇಲರ್ ಏನಂತ ನಿನ್ನ ಕತ್ರಿ ಅಲ್ಲ ನಿನ್ನವನು ನಾ ಯಾವಾಗ ನಿನ್ನ ನಮ್ಮನೆ ಕರೀಸಿ ನಿಂದೇನ್ ತಿಂಡಿ ಅಪ್ಪುರ ಅಲ್ಲ ನಾ ಯಾವಾಗ ನಿನ್ನ ನಮ್ಮನೆ ಕರೆಸಿ ಮಸಾಲೆ ದೋಸೆ ತಿನ್ನಿಸಿ ಕಾಯಿಸಿ ಕುಡಿಸಿ ಪಾನ್ ತಿನ್ನಿಸಿ ಯಾವಾಗ ಕಳ್ಸಿನಿ ಎಂದ ಎಷ್ಟದೆ ಹೇಳ ಮನಿ ದೇವರ ಅಡಿ ಮಾಡಿ ಹೇಳ್ತಾನ ನಿನ್ನ ಅಡಿ ಮಾಡಿ ಹೇಳ್ತಾನ
ನಂಗೆ ಅಂದಿಲ್ಲ ಇವ ಯಾಕಪ್ಪ ಅಂತ ಹೇಳಿದ ಮೊನ್ನೆ ನಿನ್ನ ಫ್ರಂಟ್ ಸೀಟ್ನ್ಯಾಗ ಕೊಡಿಸ್ಬೋದು ಹಜಾರ್ ಅಂಗಡ್ಯಾಗ ಸೀರೆ ಕೊಡಿಸ್ಯಾನಂತ ಅದಕ್ಕೆ ನಂಗೆ ಅನ್ಯ ಮತ್ತೆ ನಾನು ಹೇಳೋಣ ಏ ಜನಕಿ ನೀನು ಹೇಳಿ ನನಗೆ ಏ ಜನಕಿ ಮತ್ತೆ ನಾನು ಹೇಳೋಣ ಮತ್ತೆ ನೀವು ಮ್ಯಾಲ ಬಾಪ್ ಪ್ರೇಮ ಮಾಡಿದ್ರಿ ಅಂತ ಹೇಳೋಣ ನನಗೆ ಅದಕ್ಕೆ ಯಪ್ಪ ಸಣ್ಣ ಕದನ ಫೋನ ಹಿಂಗ ಎದುರುಗಡೆ ಹೋಗುದೇನು ಅಂದಾಗ ಮಾಡ್ತಿದ್ವು ನಿಮ್ಮನ್ನ ದುರ್ಗವ್ವ ಶೇಂಗಾ ನಿಮ್ಮ ಟಾಂಗ ಆಯ್ತಾರನ್ನು ಹೇಗಪ್ಪ ಆಯ್ತಾರಣ್ಣ ನೀನು ಬಾಯಾಗ ಹೇಳ್ತಾರ ಅಲ್ಲ ಹೆಂಗ್ಸ್ ಕಾಲರ್ ಏನ್ ಕರೆಕ್ಟ್ ನಿನ್ನ ಬಾಯಾಗ ಹೇಳ್ತಾರ ನೀನ್ ತಕ್ಕೋದಿಲ್ಲ ಹೇಳ್ತಾರ ಹೆಂಗಸರ ಕಂಡಿರ ಇಲ್ಲ ಅಂತೀನ ಇಲ್ಲಲ್ಲ ಹೊರಗಡೆ ಕೂತ್ಕೊಳ್ಳೋ ಹೌದಿಲ್ಲ ಅವ್ರದೇನ್ ತಿಂಡಿ ಕೇಳ ಮತ್ತೆ ಗಿಟ್ಟಿ ಅಂತಾರ ನನಗೆ ನಿಮ್ಮಿಬ್ರದ್ದು ಮಕ್ಕೊಂಡೈತಿ ಅದು ನೋಡಿ ಅದೇನು ನಡೆಯಂಗಿಲ್ಲ ಏನಿದ್ರು ಮುಗಿಸು ಏನು ಓ ನೆನಪಿಸಿದ್ರೆ ಎಂದ್ರೆ ಹೆಂಗಸರ ಕಂಡಿರಿ ಇಲ್ಲ ಅಂತೀನಿ ಏನಾರ ನನ್ನ ಬದಲು ಏನೇನೇನೋ ಮಾತಾಡಿತಿಪ್ಪ ನಿಮ್ಮಿಬ್ರು ಗಂಟಲ್ದಾಗ ನೀರೇ ಇಳಿದಂಗ ಮಾಡ್ತೀನಿ ಮಗನ ನಾನು ತಿಳಿದಿರಿ ನಂದು ಇನ್ನೂ ಆಗಿಲ್ಲ ಇನ್ನು ಹೊಸ ಹುಡುಗಿ ಇನ್ನೂ ಆಗಿಲ್ಲ ಏನಾಗಿಲ್ಲ ಮದುವೆ ಏ ಅದನ್ನ ನಾ ಚಿಂತೆ ಮಾಡಾಕತ್ತಾನ ಪಟ್ ಬಿಡು ಅದಕ್ಕಾಗಿ ಹೇಳಾಕತ್ತಾನ ನನಗೆ ಅಲ್ಲ ಲೇಶ ಆಕಿ ಮದ್ವಿ ಚಿಂತೆ ಮಾಡಕ್ ಆಕಿ ನಿನ್ನ ಮಗ ಅನ್ಲೆ ಏ ಅದಕ್ಕೆ ಕೊಂದ್ರೆ ಮಗನ ಕೊಂದೆ ತಂಗಿ ಅಂತಿದ್ರೆ ನಡೀತಿತ್ತಲ್ಲೋ ಅಲ್ಲೇ ಅಲ್ಲೇ ನಾ ಎಲ್ಲಿ ಹೋಗಿ ತಿಳ್ಕೊಂಬಾರ್ದು ನಿನ್ನ ಎಲ್ಲ ಹೊಲಿಸಿ ಮಗನ ನಿನ್ನ ಗಂಟರ ಐತಿ ಅಪ್ಪ ಏನ್ ಹೇಳ್ತಿ ಅಲ್ಲಲ್ಲಿ ನನಗೆ ಇನ್ನೂ ಮದುವೆ ಆಗಿಲ್ಲ ಮಕ್ಕಳ ಏನು ತರ್ತಿ ಅವನ ಹತ್ರ ನೀ ಜಂಪರ್ ಹೊಡ್ಯಾಕ ಹೋಗಲ್ಲ ಯಾಕಂದ್ರೆ ಚಂದ ದರ್ಬಿ ಕತ್ತರಿಸಿ ಚೂರ್ ಚೂರ್ ಮುಡು ಚಿಲ್ಲರ್ ಬಿದ್ದಾವ ನಮ್ಮಿಬ್ರು ಪ್ರೇಮದಾಗ ಕತ್ತರಿಸಾಕ ಕರೆ ಕರೆ ಹೇಳ ನಾವು ನಮ್ಮ ದೋಸ್ತಾನ ಜೇಮ್ಸ್ ಬಾಂಡ್ ಹೈ ಕ್ಲಾಸ್ ಹೊಲಿತಾನ ಅವನ ಹತ್ರ ಹೊಲ್ಸಕ್ಕೆ ಅವನ ಹತ್ರ ಕೊಲೆ ಹಾಕಿರ ನಿಮಗೆ 6 ತಿಂಗಳ ನಂತರ ಕೊಡ್ತಾನೋ ಬೇಡ ಪಟದ್ರ ಮಾರುತಿ ಹಾಕ್ರಿ ಗೋಲ್ ಕೊಡ್ತಾನೆ ಈಕಿಗೆ ಮಾತ್ರ ಫಸ್ಟ್ ಕ್ಲಾಸ್ ಹೊಡಿತಾನ ಚರ್ಚಿ ಮಾಡಾಗ ಉಳ್ಳಾಡಿಸ್ಕೊಂಡು ಹೊಲಿದಿರ್ತಾನ ಕುಸ್ತಿ ಗಿಸ್ತಿ ಇಲ್ಲ ಡೈರೆಕ್ಟ್ ಗಜ ಮಾಡೋದು ಡ್ರೈವರ್ ನನಗೆ ಜಂಪರ್ ಹೊಲ್ಸಕ ನೀ ಅಲ್ಲ ನೀ ಈಚೆ ಕೊಡಿ ಹೇಳ್ದ ಈಚೆ ಕೊಡಿ ಹೇಳ್ತಾನೆ ಈಚೆ ಕೊಡಿ ಬಾ ಹೇಳ ಅಕ್ಕಿ ಜಂಪರ್ ಹೊಲ್ಸಕ್ ನಾನ್ ಯಾರ ಅಂತ ಈ ಗಾಡಿ ಡ್ರೈವರ ಬಿಡಿ ನಿನ್ನ ಗಾಡಿಯನ್ನು ಹೊರಗ ಜಂಪರ್ ಹೊರತಾನಂತ ಜಂಪರ್ ಅಲ್ಲ ಏನೋ ನಮ್ಮ ಊರವ ನಮ್ಮ ಮನ್ಯಾಗ ಅಡ್ಡಾಡ್ತಾನ ಅಂತ ಹೇಳಿ ಅವತ್ತು ಇವ್ ಲಾರಿ ಹಾಕೋತ ಅದು ರೊಕ್ಕ ಕೊಟ್ಟಿನ್ರಿ ಇವಂಗ ರೊಕ್ಕ ಕೊಟ್ಟ ನಮ್ಮ ಊರಿಗೆ ಹೋಗಿ ಹೇಳಿದೀನಿ ನೀನು ಹೇಳಕ್ ಹೇಳಿದ್ ನೆಲಕ್ ಬರ್ದಿನ ನೀತಿಗನ್ನಾಗಿದ್ದ ಯಾರಿಗೋ ಚೊಕ್ಮರ 20 ರೂಪಾಯಿ ಕೊಟ್ಟಿನಿ ನಾನು ಅಷ್ಟಕ್ಕ ನನ್ನ ಬಗ್ಗೆ ಇದ್ದಿದ್ದಿಲ್ಲ ಅಪಪ್ರಚಾರ ಮಾಡಿ ನನ್ನ ಜೀವನ ಹಾಳು ಮಾಡ್ಬೇಕಂತ ಮಾಡಿ ಏನೋ ನೀ ಏನ್ ದೊಡ್ಡ ಸಂಪೂರ್ಣ ತಿಳಿದೇನು ಇವ್ ಕರ್ನಾಟಕ ಹೆಂಗಸರು ಕಂಡಿ ನೀವು
ನೀ ಏನ್ ದೊಡ್ಡ ಸಂಪೂರ್ಣ ತಿಳಿದೇನು ಇಲ್ಲೋಡಿಲಿ ಇದ ಮೀನ್ರ ನಾನು ತಂಟೆಕ ಬಂದೆ ತಿಟ್ಟಕೋ ನಿನ್ನ ಗಂಟಲನ್ನ ಸೀಳ್ತೀನಿ ಮಗನ ಹೆಣ್ಣದು ಹೆಣ್ಣಿನ ಕಾಣಲ್ಲ ಮೂಳುಗಳು ಹಳಿ ಮೂಳುಗಳು ಮನಕ ಬಾಳೈತಿ ಎಳಕ ನಾನು ಬರ್ಲೇನು ಟಾಟಾ ಟಾಟಾ ಒನ್ಸ್ ಮೋರ ಏನಿಲ್ಲ ಜನಕ್ಕೆ ಅಲ್ಲ ಏನೋ ಇನ್ನೂ ಆಗಿಲ್ರಿ ಹೊಸ ಹುಡುಗಿ ಅಲ್ಲೇ ಸರ್ ತೂ ನಿನ್ನ ಮಾತನ್ನ ಬಿಡಬಾರದು ಅಲ್ಲಿಗೆ ನೀನು ಹೂ ಏರಿಸಿ ಅದು ಓ ಗೌರಿ ಗೌರಿ ನಿನ್ನ ತಂದೆ ಹೇಳಿದ್ದಾರೆ ಇಲ್ಲ ಶ್ರೀಮಂತ್ರಿ ಅವ್ರು ಇದಕ್ಕೆ ತಾನೇ ಹುಬ್ಳಿಗೆ ಕೆಲಸ ಇದೆ ಅಂತ ಹೋದ್ರು ಯಾಕೆ ಏನಾದ್ರು ಕೆಲಸ ಇದ್ದೇನೆ ಹಾ ಮಹತ್ವದವಾದ ಕೆಲಸವಿತ್ತು ಸರಿ ಅವರು ಮರಳಿ ಬರುವುದು ಅದು ನನಗೆ ಗೊತ್ತಿಲ್ಲ ಅವ್ರು ಯಾವಾಗ ಬರ್ತಾರೋ ಏನೋ ನನಗೆ ಗೊತ್ತಾಯ್ತು ಕೆಲಸ ಇದೆ ಬರ್ತೀನಿ ಗೌರಿ ಏನಿವಳ ವೈಖರಿ ತೀರಿದ ಉಪ್ಪು ಹೊಳುಪಿನ ಚಂದುಟಿ ಕಮಲದಂತ ಕಣ್ಣು ಬಂಗಾರದಂತ ಮೈ ಬಣ್ಣ ನವಿಲಿನಂತೆ ನರ್ತಿಸಿ ನಡೆಯುವ ನಡಿಗಲಿ ಎಂಥ ಬೆಳಗು ನಮ್ಮ ಸೃಷ್ಟಿಯಲ್ಲಿ ಒಂದು ಅನಾರ್ಯರತ್ನ. ಕಳೆದೆರಡು ವರ್ಷಗಳಿಂದ ಅಂಗನೆಯ ಅಂಗದಂತಾಗಿ ಅನಾರತವು ಕರಗುತ್ತಿದೆ ಈ ನನ್ನ ಮನ. सिगरेट का मजा
नंबर के नीचे लड़की का मजा नंबर के नीचे। क्या बोलो? लड़की का मजा नंबर के ಗೌರಿ ನೆನಪಿನಲ್ಲಿ ಉಳಿದವಳಿಗೆ ಏನು ಗೊತ್ತು? ನೆನೆಸಿಕೊಂಡು ಕೊರಗಿದವನ ನೆನಪಿನಲ್ಲಿ ಉಳಿದವಳಿಗೆ ಏನು ಗೊತ್ತು? ನೆನೆಸಿಕೊಂಡು ಈ ಊರಾಗ ಒಂದಂದ್ರು ನಾನು ನ್ಯಾಯ ಅಂದ್ರು ನಾನ ಅನ್ಯಾಯ ಅಂದ್ರು ನಾನ ಸತ್ಯ ಅಂದ್ರು ನಾನ ಅಸತ್ಯ ಅಂದ್ರು ನಾನ ಧವಳೇಶ್ವರ ಊರ್ ಮಂದಿ ಅಂದ್ರ ಸುತ್ತಮುತ್ತ ಹತ್ತೂರಾಗ ಹವಾ ಇರ್ಬೇಕು. ಆ ಹವಾ ಈ MP ಸಂಗಮೇಶ್ವರದಾಗ ಬರ್ತೀನಿ ನಾನು ಬಂದೇ ಬರ್ತೀನಿ. ಅಣ್ಣ ನಾನು ಸ್ಕೂಲಿಗೆ ಬರ್ತೀನಿ. ರಾಜು, ನಾನು ಇವತ್ತು ಬೆಂಗಳೂರಿಗೆ ಹೋಗ್ತೀನಿ. ಪ್ರತಿನಿತ್ಯ ನೀನು ಸ್ಕೂಲ್ಗೆ ಹೋಗಬೇಕು, ದೊಡ್ಡ ವಿದ್ಯಾವಂತನಾಗಬೇಕು, ಡಾಕ್ಟರ್ನಾಗಬೇಕು. ಅಷ್ಟೇ ಅಲ್ಲ, ಗುರು ಹಿರಿಯರಲ್ಲಿ ಭಕ್ತಿ ಇರಬೇಕು, ಉಡಾಳರ ಸೌಂದರ್ಯದಿಂದ ದೂರ ಇರುವುದು ತಿಳಿಯುತ್ತೆ. ಓ ನೀ ಹೇಳಿದಂತೆ ನಡೀತೇನೆ ಅಣ್ಣ. ಮತ್ತೆ ನೀನು ಅಷ್ಟೇ ಗುರು ಹಿರಿಯರಲ್ಲಿ ಭಕ್ತಿ ಇರಬೇಕು, ಸ್ವಸ್ಥರಿಂದ ದೇವರು ಇರಬೇಕು ತಿಳಿತೆ. ಓ ಕಳ್ಳ, ನನಗೆ ಬುದ್ಧಿ ಹೇಳ್ತೀಯಾ? ಓ ಮತ್ತೆ ನೀನು ವಿದ್ಯಾರ್ಥಿ, ನಾನು ವಿದ್ಯಾರ್ಥಿ ಅಣ್ಣ, ಬರಲ್ಲ. ಅಣ್ಣ, ಹಿಂದೆ ಬೆಂಗಳೂರಿಗೆ ಹೊರಡೋದನ್ನ ನಿರ್ಧರಿಸಿದ್ದೆಯಾ? ಹೌದು ಶೇಖರ್, ಪರೀಕ್ಷೆ ಸಮೀಪಿಸಿತ್ತು, ನಾನಿನ್ನು ಹೋಗಲೇಬೇಕು. ಹಾ ಶೇಖರ್, ನಿಮ್ಮ ಶ್ರೀಮಂತರಿಗೆ ಹಣ ಕೇಳಿದೆಯಾ? ಅಣ್ಣ ಕೇಳಿರುವೆ, ಕೊಡುತ್ತೇನೆಂದು ಹೇಳಿದಾರಣ್ಣ. ಹಾ ಅಣ್ಣ, ನಾನು ಈಗಲೇ ಹೋಗಿ ಹಣ ತೆಗೆದುಕೊಂಡು ಬರ್ತೀನಿ, ನೀನು ರೆಡಿಯಾಗಿರಣ್ಣ. ಹಾ ಹೋಗಿ ಬಾ ಶೇಖರ್. ಕೊಡುತ್ತಾನೆ. ಮಾವ, ಶೇಖರ್ ಮಾವ, ಯಾರಿದ್ದೀರ ಮನೇಲಿ? ಓ ಗೌರಿ, ಬಾ ಗೌರಿ ಬಾ. ಶೇಖರ್ ಹೊರಗಡೆ ಹೋಗಿದ್ದಾನೆ, ಈಗ ತಾನೆ ಬರ್ಬೋದು. ಹಾ ಗೌರಿ, ಏಕೆ ಹೇಳ್ತಿಲ್ಲ, ಏಕೆ ಹೇಳಲು ನಾಚಿಕೆ? ನಾಚಿಕೆನಾ? ಏನ್ ಮಾವ, ಎಷ್ಟೇ ಆದ್ರೂ ನಾನು ಈ ಮನೆಗೆ ಕಿರಿ ಖುಷಿಯಾಗಿ ಬರಬೇಕಾದವಳು. ಅಷ್ಟೇ ಅಲ್ಲ, ಇಂದಿಲ್ಲ ನಾಳೆ ಈ ಮನೆಯ ಬೆಳಗಿ ನಿಮ್ಮ ಮನವನ್ನ ಬೆಳಗಬೇಕಾದವಳು. ಇವತ್ತ ನಿನ್ನಿನ ನಮ್ಮ ಪರಿಚಯ, ಈ ಮನೇಲಿ ಹುಟ್ಟಿ ಬೆಳೆದವಳು ನಾನು. ಯಾವತ್ತಿದ್ರೂ ಈ ಮನೆಯ ಸ್ವತ್ತೇ ನಾನಾಗಿರ್ಬೇಕಾದ್ರೆ ನಾನು ಯಾಕೆ ನಾಚ್ಕೊಳ್ತೀನಿ? ಈ ಬುದ್ಧಿನ ಅಪ್ಪ ನಿಮಗೆ ಕೊಟ್ಟು ಬಾ ಅಂತ ಹೇಳಿದ್ರು, ಕೊಡೋಣ ಅಂತ ಬಂದೆ. ತೆಗೆದುಕೊಳ್ಳಿ. ಹಾಗೆ ಅವರಿಂದ ಬಿಟ್ಟಿಲ್ಲಮ್ಮ, ದೇವರೆಲ್ಲ ಗೊತ್ತಾಯ್ತು ಬಿಡಮ್ಮ.
ದೇವರಿಲ್ಲದ ಗುಡಿಯಲ್ಲಿ ನಿಂತು ನಾನೇನು ಮಾಡಲೆಂದು ಹೊರಟು ಪೂಜಾರಿ ಕೈಯಲ್ಲಿ ಎಲೆ ಕೊಟ್ಟು ಹಾಗೆ ಹೊರಟು ಬಿಟ್ಟಲ್ಲಮ್ಮ. ಅಯ್ಯೋ ಮಾಮ, ಹಾಗೇಕಂತೀರಾ? ಈ ಮನೆ ನನಗೇನು ಬೇರೆ ಮನೆನಾ? ಈ ಮನೆ ನನ್ನ ಪತಿದೇವರಿರೋ ಪತಿ ಮಂದಿರ. ಈ ಮಂದಿರಕ್ಕೆ ಯಾವತ್ತಿದ್ರೂ ನಾನು ದಾಸಿ ಆಗ್ಬೇಕಾದಳು. ಈ ಮನೆ ನನ್ನ ಅತ್ತೆ ಬದುಕಿ ಬಾಳಿದ ಮನೆ. ಶಾಶ್ವತವಾಗಿ ಮುತ್ತೈದೆಯಾಗಿ 100 ಕಾಲ ದಾಂಪತ್ಯ ಸುಖವನ್ನು ಅನುಭವಿಸುತ್ತಾ ಶಾಂತಿ ನೆಮ್ಮದಿ ಜೀವನ ನಾನು ಸಾಗಿಸಲಿ ಅಂತ ನನ್ನ ಅತ್ತೆ ಬಿಟ್ಟು ಹೋದ ಶಾಂತಿಯ ಕುಟೀರ ಈ ನನ್ನ ಮನೆ, ಕೀರ್ತಿಯ ಶಿಖರ. ಅಂತೂ ಮಾತಿನಲ್ಲಿ ನನ್ನನ್ನು ಸೋಲಿಸಿ ಬಿಟ್ಟೆಯಲ್ಲಮ್ಮ. ಎಷ್ಟಾದರೂ ಇದು ಬಡವರ ಮನೆ. ಬಡತನದಲ್ಲಿ ಕೆಂಗೆಟ್ಟು ಕಾಗಿಗಳಾಗಿ ಬಾಳುತ್ತಿರೋರು ನಾನು ಮತ್ತು ನನ್ನ ತಮ್ಮಂದಿರು. ನೀನು ಮಾತ್ರ ಮಾಮ, ನನಗೇನಂತೀರಾ? ಈ ಮನೆಯ ಭಾಗ್ಯ ಲಕ್ಷ್ಮಿ ಅನ್ನುವಿರಾ? ಮಾವ, ನೀವೇನಾದ್ರೂ ನಾನು ಒಪ್ಕೊಳ್ತೀನಿ. ಆದ್ರೆ ಈ ಬಡವ ಬಲ್ಲಿದ ಎಂಬ ಮಾತು ಬಂತಲ್ಲ, ಅದನ್ನ ಮಾತ್ರ ನಾನು ಒಪ್ಕೊಳ್ಳಾರೆ. ಬಡವ ಅಂತ ಬಂದ್ರೆ ಅದು ವಿಧಿ, ಅವರ ದೈವ. ಆ ದೈವ ಕೃಪೆಯಿಂದ ಆ ಬಡವ ಮತ್ತೆ ದೊಡ್ಡ ಶ್ರೀಮಂತನೂ ಆಗಬಹುದು. ಒಂದು ವೇಳೆ ಆ ವಿಧಿಯ ವಕ್ರ ದೃಷ್ಟಿ ಅವನ ಮೇಲೆ ಬಿದ್ದಿದ್ದೆ ಆದ್ರೆ ಶ್ರೀಮಂತ ಕಡು ಬಡವನೂ ಆಗಬಹುದು. ಅಂತೂ ಮಾತಿನಲ್ಲಿ ಮೋಡಿ ಹಾಕಿ ನನ್ನನ್ನೇ ಸೇರಿಸಿಬಿಟ್ಟೆಯಲ್ಲಮ್ಮ. ಹಾಗೇನಿಲ್ಲ ಮಾವ, ಎಷ್ಟೇ ಆದ್ರೂ ನಾನು ನಿಮ್ಗಿಂತ ಚಿಕ್ಕಳು. ಚಿಕ್ಕವಳಾದರೂ ಚಿನ್ನದಂತ ಚೊಕ್ಕ ಮನವಿದೆ. ನಿನ್ನನ್ನು ಸತಿಯಾಗಿ ಪಡೆದ ನನ್ನ ತಮ್ಮನ ಜನ್ಮ ಸಾರ್ಥಕ ಕಣಮ್ಮ, ಸಾರ್ಥಕ. ಏಕೆ ಶೇಖರ್ ಕಣ್ಣಲ್ಲಿ ನೀರು? ಏನಾಯ್ತು ಶೇಖರ್? ಯಾಕೆ ಮಾವ, ಏನಾಯ್ತು ಮಾವ? ಮುಖ ಹೇಗೆ ಸಪ್ಪೆ ಹೇಗಿದೆ? ಏಕೆ ಶೇಖರ್? ಏಕೆ ನಿಮ್ಮ ಶ್ರೀಮಂತರು ಹಣ ಕೊಡಲಿಲ್ಲವೇ? ಕೊಟ್ಟರಣ್ಣ, ಆದ್ರೆ ಹಣವನ್ನಲ್ಲ ಅಣ್ಣ, ಹಣದ ಬದಲಾಗಿ ಏನು ಕೊಟ್ಟರಣ್ಣ. ಬಡವರಾಗಿ ಬಾಳಬಾರದನ್ನ ಈ ಭೂಮಿಯ ಮೇಲೆ. ಏಕೆ ಶೇಖರ್ ಏನಾಯ್ತು? ಏಕೆ ಹೊಡೆದರು? ಹೇಳು ಶೇಖರ್ ಹೇಳು. ಅಣ್ಣ, ನಿನ್ನೆ ಹಣ ಕೊಡುತ್ತೇನೆಂದು ಹೇಳಿದ ಶ್ರೀಮಂತರು ಇಂದು ಹಣ ಕೇಳಲು ಹೋದ ಕ್ಷಣ ಕ್ಷಣಕ್ಕೂ ಹಣಕ್ಕಾಗಿ ಅಂಗಲಾಚುವ ನಿಮಗೆ ನಾಚಿಕೆಯಾಗುವುದಿಲ್ವೇ? ನಿಮ್ಮ ತಾಯಿಯ ಉಪಚಾರಕ್ಕಾಗಿ ಮಾಡಿದ ಸಾಲವೇ ಗುಡ್ಡದತ್ತರ ಬಿದ್ದಿರುವಾಗ ಮತ್ತೆ ಸಾಲ ಕೇಳಲು ಬಂದಿರುವೆಯಾ ಎಂದು ಅವಾಚ್ಯ ಶಬ್ದಗಳನ್ನಾಗಿ ನನ್ನ ಕೆನ್ನೆ ಕೆಂಪಾಗುವಂತೆ ಹೊಡೆದು ನೂಕಿದ್ರು. ಏನಿದೆಲ್ಲ? ಏನೇ ಅಹಂಕಾರ? ಅಲ್ಲ, ಒಬ್ಬ ಬಡವ ಸಾಹುಕಾರ ಹತ್ರ ದುಡಿಬೇಕಾದ್ರೆ ತನ್ನ ಬಡತನದಲ್ಲಿ ಬಂದ ಕಷ್ಟವನ್ನ ಪರಿಹರಿಸೋಕೆ ಸ್ವಲ್ಪ ಹಣ ಕೇಳಿದ ಮಾತ್ರಕ್ಕೆ ಈ ರೀತಿ ಮನಸ್ಸಿಗೆ ಬಂದ ಹಾಗೆ ಹೊಡೆದು ಕಳಿಸೋದ? ಇದು ಯಾವ ನ್ಯಾಯ? ಇದು ಯಾವ ಧರ್ಮ? ಇದು ಶ್ರೀಮಂತರ ನ್ಯಾಯ. ಧನಮದದಿಂದ ನಮ್ಮಂತ ದರಿದ್ರನ್ನು ದಂಡಿಸುವ ಧನವಂತರ ಧರ್ಮ. ದಯೆ ತಾಕ್ಷಿಣ್ಯತೆ ಇಲ್ಲದ ದಾನವರು ನಮ್ಮಂತ ಮಾನವರಿಗೆ ಕೊಡುವ ಮರೆಯಲಾರದ ಕಾಣಿಕೆ ಗೌರಿ. ಅಣ್ಣ, ಮುಂದೇನನ್ನ ಮಾಡೋದು? ಸಹೋದರ, ಮುಂದಾಲೋಚನೆ ಮಾಡುವ ಮಂಗಮತಿ ನಾನಲ್ಲ. ಸಾಕಿನೋ ನನಗೆ ಈ ಶಿಕ್ಷಣ. ಅಣ್ಣ, ಒಳ ಹುಟ್ಟಿದ ತಮ್ಮನನ್ನು ಇಂಥ ಶಿಕ್ಷೆಗೆ ಗುರಿ ಮಾಡಿ ಶಾಲೆ ಕಲಿತು ನಾನೇನು ಮಾಡಲಿ? ಒಡಲು ತುಂಬಿಕೊಳ್ಳಲೊಂದು ದುಡಿಮೆ ನೋಡುತ್ತೇನೆ. ಎಲ್ಲಿಯಾದರೂ ಕೂಲಿ ಮಾಡಿ ಕಾಲ ಕಳೆಯೋಣ. ಗೊತ್ತಾ, ನನ್ನಿಂದ ನಿನಗೆ ಏಕೆ ತೊಂದರೆ ಶೇಖರ್? ನಿನಗೆ ಏಕೆ ತೊಂದರೆ? ಅಣ್ಣ, ಇಷ್ಟಕ್ಕೆ ಬೆದರಿದರೆ ಹೇಗಣ್ಣ? ಸ್ವಲ್ಪ ತಾಳ್ಮೆ ವಹಿಸೋಣ. ಮತ್ತೆಲ್ಲಾದರೂ ಸಾಲ ಮಾಡುವೆ, ದುಡಿದು ಮುಟ್ಟಿಸುವೆ. ದುಡಿದು ಮುಟ್ಟಿಸುವೆ. ನನ್ನ ತಮ್ಮನನ್ನು ಸಾಲದ ಸೂಲಿಗೇರಿಸಿ ನಾನು ವಿದ್ಯಾವಂತನಾಗಿ ಏನು ಮಾಡಬೇಕು? ಬೇಡ ಶೇಖರ್, ಬೇಡ. ಇನ್ನು ಬೇಡ ಶೇಖರ್, ಇನ್ನು ವಿದ್ಯಾಭ್ಯಾಸ ಬೇಡ.
ಒಟ್ಟಾಗಿ ದುಡಿಯೋಣ, ಒಟ್ಟಾಗಿ ಬಾಳೋಣ, ಕಷ್ಟವೋ ಸುಖವೋ ಸತ್ತು ಹೋಗಿ ಬಿಡೋಣ. ವ್ರತ ನನ್ನಿಂದ ನಿನಗೇಕೆ ತೊಂದರೆ ಸಿಕ್ಕ? ಅಣ್ಣ ತೊಂದರೆ ತೊದಲ್ ನುಡಿ ಆಡುವಾಗಲೇ ಜೊತೆಗೂಡಿ ಬಂದ ಈ ತೊಂದರೆಗೆ ಈ ನಿನ್ನ ತಮ್ಮನೆಂದು ಬೆದರಲಾರನ ಬೆದರಲಾರ. ಮಾವ, ಏನು ಮಾವ ಇದು? ಇಷ್ಟು ಒಂದು ಚಿಕ್ಕ ವಿಷಯಕ್ಕೆ ನಿಮ್ಮ ಜೀವನವನ್ನೇ ನಿಮ್ಮ ಕೈಯಾರೆ ಮುಗಿಸಿಕೊಳ್ಳಲು ಸಿದ್ಧರಾಗಿದ್ದೀರಾ? ಇದು ಯಾವ ನ್ಯಾಯ ಮಾವ? ಮಾವ, ಮತ್ತೆ ನೀವು ಮರಳಿ ಪಡೆಯುವ ವಿದ್ಯೆ ಅದು ಅಂತಿಂತ ವಿದ್ಯೆ ಅಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಓದಿ ಈಗ ಆ ವಿದ್ಯೆನ ಅರ್ಧಕ್ಕೆ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ ಮಾವ? ಅದೇನೇ ಆಗ್ಲಿ, ನಿಮಗೆ ಎಷ್ಟು ಹಣ ಬೇಕಾಗಿದೆ ಅಂತ ಹೇಳಿ ನನ್ನ ಹತ್ರ. ನೀನೆಲ್ಲಿಂದ ತಂದು ಕೊಡುವೆ ಆ ಹಣವನ್ನ? ಗಂಡಸರಾದ ನಾವೇ ಕಂಗೆಟ್ಟಿರುವಾಗ ಇನ್ನು ಹೆಣ್ಣಾದ ನೀನು ಕಂಡವರೆದರು ಮಾವ, ಕಂಡವರಿಗೆ ಕೈ ಒಡ್ಡುವ ಸ್ಥಿತಿಯಲ್ಲಿ ಇಟ್ಟಿಲ್ಲ ನನ್ನಪ್ಪ. ನನ್ನಪ್ಪ ನನಗೆ ಅಂತ ಬೇಕಾದಷ್ಟು ಮಾಡಿಟ್ಟಿದ್ದಾರೆ. ಹಾ, ಇಲ್ಲಿ ನೋಡಿ, ಈ ಚಿನ್ನದ ಸರ ಇದೆ ಮಾವ, ಇದನ್ನ ತೆಗೆದುಕೊಳ್ಳಿ. ಇದನ್ನ ಮಾರಿ ಈ ಹಣನ ಉಳಿಸ್ಕೊಳ್ಳಿ. ಬೇಡಮ್ಮ ಗೌರ, ಬೇಡ. ನಮ್ಮ ಕರ್ಮಕ್ಕೆ ನೀನೇ ಕವಣಿಯಮ್ಮ. ಅದಲ್ಲವೇ ನಾಳೆ ನಿನ್ನ ತಂದೆ ಕೊಳ್ಳಲಿರುವ ಚಿನ್ನದ ಸರ ಎಲ್ಲೆಂದು ಕೇಳಿದರೆ ಏನಮ್ಮ ಹೇಳ್ತೀಯ? ಮಾವ, ನಾನೀಗ ತಂದೆಯ ಆಶ್ರಯದಲ್ಲಿ ಬೆಳೆಬೇಕಾದವಳಲ್ಲ, ಗಂಡನ ಆಶ್ರಯದಲ್ಲಿ ಬಾಳಿ ಬದುಕಬೇಕಾದವಳು. ಅವರು ನಿನ್ನನ್ನು ಕೇಳ್ತಾರೆ, ನಾನೇ ಹೇಳ್ತೀನಿ. ನನ್ನ ಮಾವ ಕಷ್ಟದಲ್ಲಿ ಕಣ್ಣೀರಿಡ್ತಾ ಇದ್ರು, ಅವರ ಕಷ್ಟವನ್ನ ನೋಡೋಕಾಗ್ದೆ ನಾನೇ ಚಿನ್ನದ ಸರ ಕೊಟ್ಟೆ ಅಂತ ಹೇಳ್ತೀನಿ. ಬೇಡ ಗೌರಿ, ಸುಮ್ಮನೆ ಕಟ್ಟಿಕೋ ಕೊರಳಲ್ಲಿ ಅದನ್ನ. ಮಾವ, ನೀವೇನು ಹೇಳ್ಬೇಡಿ, ಸುಮ್ಮನೆ ತೆಗೆದುಕೊಳ್ಳಿ ಇದನ್ನ. ಗೌರಿ, ಗೊತ್ತು ಮಾವ, ಒಂದು ಹೆಣ್ಣು ತನ್ನ ಕೊರಳಿನ ಚಿನ್ನದ ಸರವನ್ನ ತೆಗೆದು ಮತ್ತೊಬ್ಬರಿಗೆ ಕೊಟ್ಟಿದ್ಯಾತ್ರೆ ಅದು ತನ್ನ ಆತ್ಮೀಯರಿಗೆ ನೋಡಿದ ಸಮಾಜದ ಜನ ಏನಂತಾರೆ ಅಂತ ಭಯ ಪಡ್ತಾ ಇದ್ದೀರಾ? ಹೌದು ಮಾವ, ಅನ್ನುವ ಜನ ಏನು 100 ಮಾತು ಬೇಕಾದ್ರೂ ಆಡ್ತಾರೆ. ಆದ್ರೆ ಈಗಿನ ಪರಿಸ್ಥಿತಿಗೆ ಯಾವ ಕಾರಣ ಮಾವ? ಈ ಚಿನ್ನದ ಸರ ಬಹಳ ಬೆಲೆ ಬಾಳಲ್ಲ. ನಾಳೆ ನೀನು ವಿದ್ಯಾವಂತನಾಗಿ ದೊಡ್ಡ ನೌಕರಿನ ಹಿಡಿದು ಸಾಹೇಬನಾಗಿ ಬರ್ತೀಯಲ್ಲ, ಇಂಥ ಒಂದು ಸರ ಏಕೆ 10 ಸರವನ್ನು ಬೇಕಾದ್ರೂ ಮಾಡಿಸಿಕೊಡ್ಬಲ್ಲೆ? ಇಲ್ಲ ಅಂತ ಮಾತ್ರ ಹೇಳ್ಬೇಡ.